ಆಯ್ತು 25 ದಿವಸ 25 ದಿನ ಆಯ್ತಾ? ವಾ, ಮಜಾ ಮಾಡ್ತಾ ಇದ್ದೀರಾ ಫುಲ್ ಲದಾಖಲ್ಲಿ. ಓ ಮ್ಯಾನ್, ಸುಮ್ಮನೆ ಲೆಫ್ಟಿಗೆ ನೋಡ್ರ ಇಲ್ಲಿ. ಬೊಬ್ಬ ರೈಟಲ್ಲಿರೋದು ಝಾನ್ಸ್ಕಾರು, ಲೆಫ್ಟಲ್ಲಿರೋದು ಇಂಡಸ್. Alright, Chronic Wanderers, Day 7, Zanskar Umlingla Ride 2025. Meter reading 1102, and it was a leisure day. We are starting from Lamayuru to Leh with some sightseeing. It's been a fantastic ride till now. Some of our Chronic Wanderers are connected through Sena, have been chit-chatting, making fun of other riders. Especially our Cheethu Uday Shankar Urf Jani has been entertaining us very well. Johnny Biker, I'm sorry, correction. Teet, teet, teet. Moonland. ಮುಂದೆ ನಿಮಗೆ ಕಾಣ್ತಾ ಇರೋದು ಮೂನ್ಲ್ಯಾಂಡ್. ಸೊ ನಿನ್ನೆ ನಾನು ಒಂದು ವಿಡಿಯೋ ತೋರಿಸಿದೆ ಎಲ್ರಿಗೂ, ಯಾರ್ಯಾರು ನೋಡಿದರೆ ಗೊತ್ತಿಲ್ಲ. 65 ಮಿಲಿಯನ್ ಇಯರ್ಸ್ ಅಗೋ, ಇವಾಗ ಕತೆ ಹೇಳ್ತೀನಿ ಕೇಳಿ. 65 ಮಿಲಿಯನ್ ಇಯರ್ಸ್ ಅಗೋ ಇಂಡಿಯಾ ಆ್ಯಂಡ್ ಲದಾಖ್ ವೇರ್ ಸಪ್ರೇಟ್. ಲದಾಖ್ ವಾಸ್ ಇನ್ ದ ಯುರೇಷಿಯನ್ ಬೆಲ್ಟ್. ಅಂದರೆ ನಮ್ಮದೇನು ತಲೆ ಅಂತೀವಲ್ಲ, ಲದಾಖ್ ತಲೆ ಏನು ಕಾಣುತ್ತಲ್ಲ ಇಂಡಿಯಾದ್ದು, ದಟ್ ವಾಸ್ ಪಾರ್ಟ್ ಆಫ್ ಯುರೇಷಿಯನ್ ಬೆಲ್ಟ್. ಯಾವಾಗ ಮೂಮೆಂಟ್ ಶುರು ಆಯಿತು, ಇಟ್ ಟುಕ್ ಸಮ್ ಮಿಲಿಯನ್ಸ್ ಆಫ್ ಇಯರ್ಸ್ to collide with the Indian belt went and collided with the Eurasian belt. That is when Himalayas got created, Tibetan plateau. Avaga this was in under sea. Yado Leh was a sea, Leh had a beach, Leh had an ocean, Eurasian ocean. ado India ಯಾವಾಗ ಕೊಲಾಯ್ಡ್ ಆಯಿತು ಅವಾಗ ಇಂಡಿಯನ್ ಓಷನ್ ಬಂತಲ್ಲಿ. ಅಲ್ಲ, ಇಂಡಿಯನ್ ಓಷನ್ ಹೋಗ್ಬಿಡ್ತು, ಹಿಮಾಲಯಾಸ್ ಬಂತಲ್ಲಿ. ಅವಾಗ ಆಗಿರೋದು ಇದೆಲ್ಲ ಮೇಲೆದ್ದಿರೋದು. ಸೊ ದಿಸ್ ವಾಸ್ ಆಲ್ ಅಂಡರ್ ಸಿ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. ಮೂನ್ಲ್ಯಾಂಡು, ಇಲ್ಲಿ ಎಂಟೈರ್ ಲದಾಖ್ ರೀಜನ್ ಏನಿದೆ, ಜಮ್ಮು ಕಾಶ್ಮೀರ್, ಹಿಂದೂ ಕುಶ್ ಮೌಂಟೇನ್ಸ್, ಅವೆಲ್ಲವೂ ಅಂಡರ್ ಸಿ ಇತ್ತು. ಯಾವಾಗ ಕೊಲೈಡ್ ಆಗೋಕ್ಕೆ ಶುರು ಆಯಿತು, ಹಿಮಾಲಯಸ್ ಕ್ರಿಯೇಟ್ ಆಗೋಕ್ಕೆ ಶುರು ಆಯ್ತಲ್ಲ, ಇದೆಲ್ಲ ಮೇಲೆ ಬಂದು ದ ಸಿ ವ್ಯಾನಿಶ್ಡ್. ಸೊ ಅದಕ್ಕೆ ಇವಾಗಲೂ ಎಷ್ಟೋ ಕಡೆಗೆ ಜನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಇಲ್ಲೆಲ್ಲ. ಅವ್ರಿಗೆ ಹೋದರೆ ಅನ್ನೋನ್ ಫಾಸಿಲ್ಸ್ ಸಿಕ್ಕಿದೆ. ಅಂದರೆ ಮ್ಯಾನ್ಕೈಂಡಿಗೆ ಗೊತ್ತಿಲ್ಲದೆ ಇರೋವಂಥ ಪ್ರಾಣಿಗಳು ಅಂಡರ್ ವಾಟರ್ ಇದ್ದಿದ್ದು, ಅವೆಲ್ಲ ಅವೆಲ್ಲ ಇಲ್ಲಿ ಸಿಕ್ಕಿದ್ದಾವೆ. ದಿಸ್ ಈಸ್ ಆ್ಯಂಡ್ ದ ಕೊಲೈಷನ್ ಈಸ್ ಸ್ಟಿಲ್ ಹ್ಯಾಪನಿಂಗ್ ಆ್ಯಸ್ ವಿ ಸ್ಪೀಕ್. ಅದರಿಂದ ಏನಾಗುತ್ತೆ, ಹಿಮಾಲಯನ್ ಮೌಂಟೇನ್ಸ್ ಆರ್ ಕಾಲ್ಡ್ ದ ಯಂಗೆಸ್ಟ್ ಮೌಂಟೇನ್ಸ್. ಆ್ಯಂಡ್ ಆಲ್ಪ್ಸ್ಗಿಂತ ಹೆಂಗಿದು, ಆಲ್ಪ್ಸ್ ಇಸ್ ದ ಓಲ್ಡೆಸ್ಟು. ಸೊ ಇದು ಕೊಲಿಷನ್ ಇನ್ನೂ ನಡೀತಾನೇ ಇರೋದ್ರಿಂದ ಏನಾಗುತ್ತೆ, ಪರ್ ಇಯರ್ ಎಷ್ಟೋ 0.2 mm ಏನೋ ಮೇಲೆ ಹೋಗ್ತಾ ಇರುತ್ತೆ ಇದೆಲ್ಲ ಗುಡ್ಡಗಳು. ಆ್ಯಂಡ್ ಆ ಕೊಲಿಷನ್ ಆಗೋದ್ರಿಂದ ಕೆಳಗಡೆಗೆ ಎವ್ರಿ ಡೇ ದೇರ್ ಈಸ್ ಅರ್ಥ್ಕ್ವೇಕ್ ಹ್ಯಾಪ್ನಿಂಗ್. ಆ ವೈಬ್ರೇಷನ್ನಿಂದ ಮುರಿದು ಬೀಳ್ತವೆ ಇವು. ಸುಮ್ಮನೆ ಬೀಳಲ್ಲ ಇವೆಲ್ಲ. ಏನು ಕ್ರ್ಯಾಕ್ಸ್ ನೋಡ್ತೀವಲ್ಲ, ಇವೆಲ್ಲ ಆಗೋದು ಆ ವೈಬ್ರೇಷನಿಂದ. ಈ ಕ್ರ್ಯಾಕ್ ನೋಡಿ ಹೆಂಗಿದೆ, ಗಾಡಿ ಕಲರ್ ನೋಡಿ ಹೆಂಗಿದೆ, ಅದೆಲ್ಲ ಮರೂನ್ ಕಲರ್ಸು, ಅದೆಲ್ಲ ಮಿನರಲ್ಸು, ಅದೆಲ್ಲ ಇದ್ದಿದ್ದೆಲ್ಲ ಆ ವೈಬ್ರೇಷನಿಂದ ಕ್ರ್ಯಾಕ್ ಆಗಿ ಬೀಳೋದು. ಸುಮ್ಮನೆ ಬೀಳಲ್ಲ ಇವು. ಕಲ್ಲುಗಳು ಬೀಳ್ತವೆ ಅಂತಾರಲ್ಲ, ಇಲ್ಲಿ ಕಲ್ಲುಗಳು ಬಿದ್ದಿದೆ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಫುಲ್ ಕಲ್ಲು ಬಿದ್ದಿದೆ, ಹುಷಾರಾಗಿ ಬನ್ನಿ. ಸೊ ಇದು ಬೀಳೋದು ಯಾಕೆ ಬೀಳುತ್ತೆ ಅಂತಂದರೆ, ಈಗ ಬೀಳ್ತಾ ಇರೋದು ಕಂಟ್ರೋಲ್ಡ್ ಬ್ಲಾಸ್ಟಿಂಗಿಂದ ಬೀಳ್ತಾ ಇದೆ. ಬಟ್ ಅದರ್ವೈಸ್ ಎವ್ರಿ ಡೇ ವೈಬ್ರೇಷನ್ಸ್ ಇದ್ದೇ ಇರುತ್ತೆ ಇಲ್ಲಿ.
ಹಾಗಾಗಿ ಈ ಕಲ್ಲುಗಳು ಉದುರ್ತಾ ಇರ್ತವೆ, ಮೇಲ್ಗಡೆಯಿಂದ ಬೀಳ್ತಾ ಇರ್ತವೆ. ಸೇಮ್ ಗೋಸ್ ವಿತ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಕೂಡ ಎವ್ರಿ ಇಯರ್ ಎಷ್ಟೋ ಹೋಗಲಿ ಸೊ ಎಷ್ಟೋ ಪಾಯಿಂಟ್ 0.000 ಎಷ್ಟೋ % ಅದು ಇನ್ಕ್ರೀಸ್ ಆಗ್ತಾ ಇದೆ ಮೌಂಟ್ ಎವರೆಸ್ಟು. ಹಾಗೇ ಅದ್ರದ್ದು ಶೇಪ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಸ್ಟಡಿ ಮಾಡಿದ್ದಾರೆ ಅದ್ರ ಬಗ್ಗೆ. ಒಂದು ಈಗ ನಮಗಿರೋದು 50 ಇಯರ್ಸ್ದು ಸ್ಟಡಿ ಇದೆ ಮೌಂಟ್ ಎವರೆಸ್ಟ್ದು. ಸೊ 50 ಇಯರ್ಸ್ ಇಂದ ಏನು ನಮ್ಮದು ಫೋಟೋಗ್ರಾಫಿಕ್ ಎವಿಡೆನ್ಸ್ ಏನಿದೆಯಲ್ಲ, ಅದ್ರ ಪ್ರಕಾರ ನೋಡಿದಾಗ ಇಟ್ ಹ್ಯಾಸ್ ಚೇಂಜ್ಡ್ ಇಟ್ಸ್ ಶೇಪ್. ಮೌಂಟ್ ಎವರೆಸ್ಟ್ ಕೂಡ ಸೇಮ್ ಗೋಸ್ ವಿತ್ ಆಲ್ ದ ಮೌಂಟೇನ್ ರೇಂಜಸ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಪಾಕಿಸ್ತಾನ್, ಆ ಕಡೆ ಇರಾನ್, ಅಲ್ಲಿಂದ ಏನು ಹಿಂದೂ ಕುಶ್ ಮೌಂಟೇನ್ಸ್ ಅಂತ ಕರಿತೀವಲ್ಲ, ಆಲ್ ಎಂಟೈರ್ ಬೆಲ್ಟ್ ಅದು ಚೇಂಜ್ ಆಗ್ತಾನೇ ಇರುತ್ತೆ, ಮೂಮೆಂಟ್ ಆಗ್ತಾನೇ ಇದೆ, ಕೊಲ್ಯೂಷನ್ ಆಗ್ತಾನೇ ಇದೆ ಎವ್ರಿ ಡೇ. ಸೊ ದಟ್ ಇಸ್ ವೈ ಇಲ್ಲಿ ಇದೆಲ್ಲ ಅಂಡರ್ ಸಿ ಇದ್ದಿದ್ದರಿಂದ ಅದಕ್ಕೆ ಅಲ್ಲಲ್ಲೇ ಮಣ್ಣಿದೆ, ಅಲ್ಲಲ್ಲೇ ಕಲ್ಲುಗಳಿದೆ, ಅಲ್ಲಲ್ಲೇ ಫಾಸಿಲ್ಗಳಿದೆ. ಆಮೇಲೆ ನಾವೇನು ಬ್ರಾಹ್ಮಿನ್ ಕಮ್ಯುನಿಟಿ ಒಳಗೆ ಸಾಲಿಗ್ರಾಮ ಅಂತೀವಲ್ಲ, ಅವು ಕೂಡ ಸಿಗ್ತವೆ ಇಲ್ಲಿ. ನಾವು ಸ್ಪೀಟಿಗೆ ಹೋಗಿದ್ವಲ್ಲ, ಅಲ್ಲಿ ಬೇಜಾನ್ ಸಿಗ್ತವೆ. ಅಲ್ಲಿಂದ ತೊಗೊಂಬಂದ್ವಿ ನಾವು ಲಾಸ್ಟ್ ಟೈಮ್. ದಟ್ ಈಸ್ ನಥಿಂಗ್ ಬಟ್ ಫಾಸಿಲ್. ಹೋಗಲಿ ಅವನು ಹೋಗಲಿ. ಸರಿ ನಾನು ಈ ರೋಡಿಗೆ ಬರ್ತಾ ಇರೋದು. ರೋಡಲ್ಲೆಲ್ಲ ಕಲ್ಲಿದೆ, ಹುಷಾರಾಗಿ ಬನ್ನಿ. ಹಾಂ, ಅರ್ಥನೇ ಆಗಲ್ಲ ಜಾನಿಗೆ. ಅವನು ಅಲ್ಲಿ ಮಾಡೋ ವೈಬ್ರೇಷನ್ ಇಲ್ಲೆಲ್ಲ ಎಫೆಕ್ಟ್ ಆಗಿದೆ. ಜಾನಿ ಬಂದಿದಲ್ಲ ವೈಬ್ರೇಷನ್. ದಿಸ್ ಇಸ್ ಜಾನೀಸ್ ವೈಬ್ರೇಷನ್. ಏಯ್ ಗುರು, ಈ ಕಡೆ ಬಾ, ರೈಟ್ಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಯಾಕೆ ಗಾಡಿ ಹತ್ತಿ ಸ್ಟಾರ್ಟ್ ಮಾಡಿದ ತಕ್ಷಣ ಹೊಟ್ಟೆ ಹಸಕ್ಕೆ ಶುರು ಆಗ್ತಾಯಿದೆ. ಸೂಪರ್. ಅಯ್ಯೋ, ಏಯ್ ನಿಮ್ಮ ಫ್ರೆಂಡ್ ಅವನು, ನಿಮ್ಮ ಚಡ್ಡಿ ಗೆಳೆಯ ಇದಾನಲ್ಲ, ಅವರು ಹಿಂಗೆ ಕುತ್ಕೊಂಡಿರ್ತಾರೆ ತಾನೆ. ಹಾಂ ಸರಿ. ಅಲ್ಲ, ಹಂಗಂದ್ರೆ ಅವನಿಗೆ ಹೇಳೋಣಂತೆ ಇವತ್ತು ನೈಟ್ ಊಟ ಬೇಡ ಅಂತ. ನಿಮಿಷ. ನಾವು ಬೆಂಗಳೂರೇ. ಎಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರು RR ನಗರ. ಹಾಂ, ಎಲ್ಲರೂ ಎಲ್ಲ ಕಡೆಯಿಂದನೂ ಇದ್ದಾರೆ. ನೀವು? ವಸಂತ ನಗರನಾ? T0 ಅಂತಿದೆ. ಹೊಸ ಗಾಡಿನಾ? ಎಲ್ಲಿಂದ ಓಡಿಸ್ಕೊಂಬಂದಿರಿ? ಡೆಲ್ಲಿಯಿಂದನಾ? ಓಕೆ. ಏನು ರೂಟು?
ಏನ್ ರೂಟ್ ಏನಿಲ್ಲ ರೀ, ಆಯ್ತು 25 ದಿವಸ. 25 ದಿನ ಆಯ್ತಾ? ವಾ, ಮಜಾ ಮಾಡ್ತಾ ಇದ್ದೀರಾ ಹಾಂ, ಫುಲ್ ಲದಾಖಲ್ಲಿ. ಸೂಪರ್. ಮತ್ತೆ ನೀವು? ನಾವು ಜನ್ಸ್ಕಾರ್ ಬಂದ್ವು ಇವತ್ತು. ಈ ಕಡೆಗೆ ಲೇಗ್ ಹೋಗಿ ಹಾಲ್ಟು 2 ದಿನ, ಆಮೇಲೆ ಉಮ್ಲಿಂಗ್ಲಾ, ಆ ಕಡೆಯಿಂದ ಮನಾಲಿ ಎಕ್ಸಿಟ್. ಹೋಗಿ ಹೋಗಿ ಹೋಗಿ. ನಾನು ಸ್ಟಾರ್ಟ್ ಮಾಡಿದ್ದು ಮನಾಲಿಯಿಂದ, ಇವಾಗ ಈ ಕಡೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಹೌದಾ? ಓಕೆ, ಸೂಪರ್. ಎಂಟ್ರಿ ಮಾಡಿಸ್ಬೇಕು. ಯಾವ ಒಬ್ಬರೇನಾ ಗ್ರೂಪ್ ಇದ್ದಾರಾ? ಇಲ್ಲ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆಗ? ಸೂಪರ್. ಮತ್ತೆ ಇನ್ನೇನಂತೆ, ಮಜಾ. ಆಲ್ ರೈಟ್, ಓಕೆ, ಆಲ್ ದ ಬೆಸ್ಟ್, ಟೇಕ್ ಕೇರ್. ಎಸ್, ಬಾಯ್ ಬಾಯ್ ಬಾಯ್. ಇರೋದ್ರಲ್ಲಿ ಪರವಾಗಿಲ್ಲ, ಅಂದರೆ ಅವನಿಗೆ ಹಶ್ವಾದರೆ ತಿನ್ನೋಕ್ಕೆ ಅಂತ ಇಟ್ಕೊಂಡಿದ್ದಾನೆ. ಸೆಕೆಂಡ್ ಟೈಮ್ ಬಂದಿದ್ದು ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಆರಿದ್ಮೇಲೆ ಇದು ಹಂಗೆ ಆಗಿರುತ್ತೆ. ಟ್ರಾವೆಲರ್ಸ್ ಲಾಡ್ಜ್. But we are still at a high altitude. ಎಪ್ಪತ್ತೆಂಟು. ಉಲೇಲೆ ಉಲೇಲೆ. ಮೋಸ್ಟ್ಲಿ ಈ ರೋಡಲ್ಲಿ ಹೋಗ್ಬೇಕಾರೆ ಅದನ್ನು ಹಾಡು ಬರ್ದಿರೋದವನು. ಉಲೆ ಅಂತ ನೋಡ್ಬಿಟ್ಟು ಹಂಗೆ ಉಲೆ ಲೇ 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 ಅಂತ ಬರ್ಬಿಟ್ಟಿದ್ದಾನೆ. ವಾವ್, ಕಲರ್ ನೋಡ್ರ ಲೆಫ್ಟ್ಗೆ. ಬಾಬಾ ಬಾಬಾ ಬಾಬಾ. ಹಾಂ, ವರ್ಲ್ಡ್ ಪೀಸ್. ಹೆಲ್ಮೆಟ್ ಆಫ್ ಮಾಡ್ಬಿಡುತ್ತೆ. ಹಾಂ, ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 11:45ಗೆ 7 ದಿನ ಆಯ್ತಲ್ಲ, 7 ದಿನ ಬೆಳಗ್ಗೆ ಸ್ವಲ್ಪ
ಜಾಲಿ 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 ಜಾಲಿ. ಇವ್ರು ನೆನ್ನೆಯವರು ಇಲ್ಲಿಗೆ ಬಂದವ್ರು ಈಗ. ಗುರು ಬನ್ನಿ. ಗಾಡಿ ನಡಿ. ಲೋ 5 ನಿಮಿಷಕ್ಕೆ ನೀವು ಇನ್ನೊಂದು 50,000 ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರ್ತೀರಾ? ಹಾಂ, ಕಲರ್ ನೋಡಿ ಅದು ಹೆಂಗಿದೆ, ಅದ್ರದ್ದು ಕಲರ್ ನೋಡಿ ಹೆಂಗಿದೆ, ಅದ್ರ ಜೊತೆಗೆ ಹೆಂಗೆ ಕ್ಯಾಮಫ್ಲಾಜ್ ಆಗಿದೆ ಅದು. ಕಾರ್ ಓ ಮ್ಯಾನ್, ಸುಮ್ಮನೆ ಲೆಫ್ಟಿಗೆ ನೋಡ್ರ ಇಲ್ಲಿ. ಏನು ಇಷ್ಟೊಂದು ಸ್ತೂಪ ಇದಾವೆ ಈ ರೋಡಲ್ಲಿ. ನೋಡಿ ಇಲ್ಲಿ 1 2 3 ಸ್ತೂಪಗಳು ಇವು. ರೇರ್ ಸ್ತೂಪ ಸಿಗುತ್ತೆ. ಅದೇನೋ ಒಂದು ಇದಕ್ಕೆ ಏನೋ ಇಷ್ಟು ಪೂಜೆ ಅಂತ ಏನೋ ಇರ್ತಪ್ಪ, ಅವು ಮಾಡ್ತಾರೆ. ಸ್ತೂಪ ರೋಡ ಇದು. ಅವ್ರು ನಿಲ್ಲಿಸ್ತಾರೆ, ನಿಮ್ಮ ಅಲ್ಲಿ ಸಂಗಮಾತ ನಿಲ್ಲಿಸ್ತಾರೆ, ಹೇಳಿದ್ದಾರೆ. ನೋಡ, ಇಲ್ಲಿ ಹೋದ್ರೆ ಚಿಲೇಂಗ್, ಮಿರಾಟ್,
ಪದಮ್ ದಾರ್ಚಾ ಮನಾಲಿ ಚಂಡೀಗಢ. ಇಲ್ಲ ಇದು ರೋಡ್ ಬೇರೆ. ಹಾಂ ಅದು NPD. ಇದು ಈ ರೋಡ್ ಅಲ್ಲಿಗೆ ಹೋಗುತ್ತಿದ್ದೀಗ ಮೇಲೆ ಮನಾಲಿ ಅಂತ ಆ ರೋಡ್ಗೆ ಹಾಕಿದ್ನಲ್ಲ ಮತ್ತೆ ಗುರು. ಓ ಹಂಗೆ ಕಂಟಿನ್ಯೂ ಮಾಡೋದಕ್ಕಾ? ಓಕೆ, ಈ ರೋಡಕ್ಕೆ NPDಗೆ ಹೋಗೋದು ಕರೆಕ್ಟ್. ನಿಮ್ಮು ಪದಮ್ ದಾರ್ಚಾ ರೋಡ್, ದಾರ್ಚಾಕ್ಕೆ ಕನೆಕ್ಟ್ ಆಗುತ್ತೆ ಡೈರೆಕ್ಟ್ ಅದು. ಪದಮ್ಗೆ ಹೋಗೋದು. ಮಳೆ ಮೋಡ ಬಂತು ನೋಡ್ರ, ಇದೇ ಕಣ್ರ ಸಂಗಮ. ರೈಟಿಗೆ ತೊಗೊಳ್ಳಿ ನೋಡ್ಕೊಂಡು ರೈಟಿಗೆ ತೊಗೊಳ್ಳಿ. ಇಲ್ಲಿ ಬನ್ನಿ ಎಲ್ಲ, ಇಲ್ಲಿ ಬನ್ನಿ. ಇಷ್ಟೇ ಇದೆ ಸಂಗಮ್ ವ್ಯೂ ಪಾಯಿಂಟ್. ಅದೇ ರೋಡೇ ಅಣ್ಣ ಹಂಗೆ ಹೋಗೋದು. NPD ರೋಡ್ ಅದೇ ಇಲ್ಲಿ ಬರೋದು, ಇಲ್ಲಿ ಕಾಣುತ್ತಲ್ಲ ಇದೇ NPD. ನಿಮ್ಮು ಇದು ಇಂಡಸ್ಸು, ಇದು ಜಾನ್ಸ್ಕಾರು. ಇದು ರೈಟಲ್ಲಿರೋದು ಜಾನ್ಸ್ಕಾರು, ಲೆಫ್ಟಲ್ಲಿರೋದು ಇಂಡಸ್ಸು. ಇಂಡಸ್ ಸಿಂಧು ನದಿ, ಸಿಂಧು. ಪಾಪ ಹರೇಸ್ ಮಾಡ್ತಾ ಇದ್ದೀರಾ ಒಂದು ಹುಡುಗನ್ನ ನೀವೆಲ್ಲ ಸೇರ್ಕೊಂಡು. ಗುರು ರೈಟಿಗೆ ನೋಡಿಲ್ಲಿ, ಆಫ್ ರೋಡ್ ಹಿಂದ್ಗಡೆ ಸಾಕಾಗಿದೆ. ನೆನಪಾಯ್ತಾ ಎಲ್ಲಿಗೆ ಹೋಗಿದ್ವಿ ನಾವು? ಸ್ಪಿಟಿ ಬಾಯ್ಸ್ ಹಿಂದ್ಗಡೆ ನೋಡಿ ಒಂದ್ಸಲ. ಸ್ಪಿಟಿ ರೋಡ್ ಹಿಂಗಿತ್ತಲ್ಲ, ಲೆಫ್ಟಲ್ಲಿ ಒಂದಿದೆ ನೋಡು ಗುರು. ಮ್ಯಾಗ್ನೆಟಿಕ್ ಹಿಲ್ ಅಪ್ಪ, ಇದೆ ಮ್ಯಾಗ್ನೆಟಿಕ್ ಹಿಲ್. ಅದು ಏನಿಲ್ಲ, ಇಷ್ಟೇ ಇದು ಮ್ಯಾಗ್ನೆಟಿಕ್ ಹಿಲ್. ಸುಮ್ಮನೆ ಒಂದು ಶಾಪ್, ಇನ್ನೇನಿಲ್ಲ. ಸಂತು ಹಿಂದೆ ಜಾನಿ ಇರೋದು.